ನಿನ್ನೆ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗುಜರಾತ್ ಜೈಂಟ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೋತಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ನಿನ್ನೆಯ ಪಂದ್ಯದ ಕ್ಯಾಚ್ ಒಂದು ವಿವಾದಕ್ಕೆ ಗುರಿಯಾಗದಲ್ಲದೆ ವಿರಾಟ್ ಕೊಹ್ಲಿ ಅವರ ಆಕ್ರೋಶಕ್ಕೂ ಕಾರಣವಾಗಿತ್ತು. ಹಾಗಿದ್ರೆ ಆಗಿದ್ದೇನು ಅನ್ನೋದನ್ನ ನೋಡೋಣ. ನಿನ್ನೆ ವಿರಾಟ್ ಕೊಹ್ಲಿ ಔಟ್ ಆಗುತ್ತಿದ್ದಂತೆ ಕ್ರೀಸ್ಗಿಳಿದ ಕ್ಯಾಪ್ಟನ್ ರಜತ್ ಪಟಿದಾರ್ ತಮ್ಮ ಆಕ್ರಮಣಕಾರಿ ಆಟದ ಮೂಲಕ ಭರವಸೆ ಮೂಡಿಸಿದ್ರು. ಅಂತೆಯೇ 15 ಎಸೆತಗಳಲ್ಲಿ 2 ಬೌಂಡರಿ 1 ಸಿಕ್ಸ್ ಸಹಾಯದಿಂದ 19 ರನ್ ಬಾರಿಸಿ ಔಟ್ ಆದರು. ಆದರೆ ಜೇಸನ್ ಹೋಲ್ಡರ್ ಹಿಡಿದ ಈ ಕ್ಯಾಚ್ ವಿವಾದಕ್ಕೆ ಗುರಿಯಾಗಿದೆ. ರಜತ್ ಪಟಿದಾರ್ಗೆ ಅರ್ಷದ್ ಖಾನ್ ಶಾರ್ಟ್ ಲೆಂತ್ ನಲ್ಲಿ ಬೌಲಿಂಗ್ ಮಾಡಿದ್ರು. ಈ ಎಸೆತ ನಿಧಾನವಾಗಿ ಬ್ಯಾಟ್ಗೆ ಬರುತ್ತೆ. ಈ ಬಾಲ್ ನ ರಜತ್ ಪಟಿದಾರ್ ಪುಲ್ ಮಾಡಲು ಹೋದರು. ಆದರೆ ಬಾಲ್ ಬ್ಯಾಟ್ ನ ಟಾಪ್ ಎಡ್ಜ್ಗೆ ತಾಗಿ ಗಾಳಿಯಲ್ಲಿ ಹೋಗುತ್ತೆ. ಈ ಕ್ಯಾಚ್ ಅನ್ನು ಪಡೆಯೋಕೆ ಜೇಸನ್ ಹೋಲ್ಡರ್ ಡೀಪ್ ಸ್ಕ್ವೇರ್ ಲೆಗ್ ನಿಂದ ಓಡಿ ಬಂದ್ರು. ಮತ್ತೊಂದೆಡೆ ಶಾರ್ಟ್ ಫೈನ್ ಲೆಗ್ ನಿಂದ ಓಡಿ ಬರುತ್ತಿದ್ದ ರಬಾಡ ಹೋಲ್ಡರ್ ಕ್ಯಾಚ್ ಪಡೆಯುವುದನ್ನು ನೋಡಿ ಹಿಂದೆ ಸರಿದರು. ಹೋಲ್ಡರ್ ಬಲಕ್ಕೆ ಡೈವ್ ಮಾಡಿ ಕ್ಯಾಚ್ ಹಿಡಿದ್ರು. ಜೇಸನ್ ಹೋಲ್ಡರ್ ಕ್ಯಾಚ್ ಪಡೆದ ಬಳಿಕ ಬಿದ್ದಾಗ ಅವರು ಬಾಲ್ ಹಿಡಿದ ಎಡಗೈ ಫೀಲ್ಡ್ಗೆ ತಾಗಿತ್ತು. ಅಲ್ಲದೆ ಹೋಲ್ಡರ್ ಗ್ರೌಂಡ್ ನಿಂದ ಮೇಲೇಳುವಾಗಲೂ ಚೆಂಡನ್ನು ನೆಲಕ್ಕೆ ತಾಗಿಸಿ ಮೇಲೇಳುತ್ತಾರೆ. ಇದನ್ನು ನೋಡಿ ವಿರಾಟ್ ಕೊಹ್ಲಿ ಬೌಂಡರಿ ಗೆರೆಯ ಆಚೆಗಿದ್ದ 4ನೇ ಅಂಪೈರ್ ಜೊತೆ ಚರ್ಚಿಸಿದರು. ಅಂಪೈರ್ ಮುಂದೆ ಕೊಹ್ಲಿ ನಿರಂತರವಾಗಿ ತಮ್ಮ ವಾಗ್ವಾದವನ್ನು ಮುಂದುವರಿಸಿ ಬೇಸರ ಹೊರಹಾಕುತ್ತಲೇ ಇದ್ದರು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೋಲ್ಡರ್ ಹಿಡಿದ ಈ ಕ್ಯಾಚ್ ಔಟಾ ಅಥವಾ ನಾಟ್ ಔಟಾ ಅನ್ನೋದರ ಬಗ್ಗೆನೇ ಸಿಕ್ಕಾಪಟ್ಟೆ ಚರ್ಚೆ ನಡೆಯುತ್ತಿದೆ.